students, we have studied electricity in the last class. The introductory parts of electricity we have studied. Some basic concepts about electricity we have studied in the last period. We have studied the source of all electricity is a charge. Source of all electricity is a charge. ಎಲ್ಲ ಎಲೆಕ್ಟ್ರಿಸಿಟಿಯ ಮೂಲ ಅಂತ ಹೇಳಿದ್ರೆ ಚಾರ್ಜಸ್. These charges are of two types, positive charge and negative charge. ಇದರಲ್ಲಿ ಎರಡು ಥರ ಇದೆ, ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಅಂತಿದೆ. ಅದನ್ನು ಕಲ್ತಿದ್ದೀವಿ. ಕೊಲಂಬ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಚಾರ್ಜ್. ಚಾರ್ಜ್ಗಳನ್ನು ನಾವು ಎಸ್ ಐ ಯೂನಿಟ್ನಲ್ಲಿ, ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ಕುಲುಂಬ್ನಲ್ಲಿ ಅಳಿತೀವಿ. Then we have studied 1 coulomb is defined as that amount of charges which repel equal and similar charge with a force of 9 into 10 to the power of 9 Newton when placed in the vacuum at the distance of 1 meter from it. ಅಂದರೆ ಒಂದು ವ್ಯಾಕ್ಯೂಮ್ ಚೇಂಬರ್, ಗಾಳಿ ಇಲ್ಲದೆ ಇರುವಂತಹ ಚೇಂಬರ್ನಲ್ಲಿ ಒಂದಷ್ಟು ಚಾರ್ಜ್ಡ್ ಪಾರ್ಟಿಕಲ್, ಅದು ಪಾಸಿಟಿವ್ ಇರಬಹುದು ಅಥವಾ ನೆಗೆಟಿವ್ ಇರಬಹುದು. ಆ ಪಾಸಿಟಿವ್ ಚಾರ್ಜ್ ಅಂತ ತೆಗೆದುಕೊಳ್ಳೋಣ. ಪಾಸಿಟಿವ್ ಚಾರ್ಜನ್ನು ನಾವು ಸಂಗ್ರಹ ಮಾಡಿದ್ದೀವಿ. ಇನ್ನೊಂದು ಮೀಟರ್ ದೂರದಲ್ಲಿ ಅಷ್ಟೇ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲನ್ನು ನಾವು ಸ್ಟೋರ್ ಮಾಡಿದ್ದೀವಿ. ಈಗ ಅವುಗಳ ನಡುವೆ ರಿಪಲ್ಯೂಷನ್ ಫೋರ್ಸ್ ಎಷ್ಟು ನ್ಯೂಟನ್ನು, ಇಷ್ಟು ನ್ಯೂಟನ್ ಉತ್ಪತ್ತಿ ಆಗಬೇಕಾದ್ರೆ ನಾವು ಎಷ್ಟು ಚಾರ್ಜಸ್ಸನ್ನು ಸಂಗ್ರಹ ಮಾಡಿದ್ದು, ಎಷ್ಟು ಚಾರ್ಜಸ್ಸನ್ನು ತೆಗೆದುಕೊಂಡಿದ್ದು, ಅಷ್ಟು ಚಾರ್ಜಸ್ಸನ್ನು ನಾವೇನಂತ ಕರಿತೀವಿ, 1 ಕೂಲಂಬ್ ಅಂತೇಳಿ ಕರಿತೀವಿ ಅಂತ. ಆ್ಯಂಡ್ ವಿ ಆಲ್ಸೋ ಸ್ಟಡಿಡ್ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಸಿಮಿಲರ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಪ್ಲಸ್ ಚಾರ್ಜನ್ನು ರಿಪೆಲ್ ಮಾಡುತ್ತೆ, ಅಂದರೆ ತಳ್ಳುತ್ತೆ. ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಪ್ಲಸ್ ಚಾರ್ಜ್ ಮೈನಸ್ ಚಾರ್ಜನ್ನು ಅಟ್ರಾಕ್ಟ್ ಮಾಡುತ್ತೆ ಅಂಥೇಳಿ ಅಭ್ಯಾಸ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಆಲ್ಸೋ ಸ್ಟಡಿಡ್ ಚಾರ್ಜ್ಡ್ ಪಾರ್ಟಿಕಲ್ಸ್, ದೇ ಹ್ಯಾವ್ ದ ಎಬಿಲಿಟಿ ಟು ಫ್ಲೋ. ಅವು ಚಲಿಸ್ತವೆ ಅಂತ ಹೇಳಿ ಅಭ್ಯಾಸ ಮಾಡಿದ್ದೀವಿ. ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು? ಈ ಚಲಿಸುವುದನ್ನೇ ಇಫ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇನ್ ದ ಕಂಡಕ್ಟರ್, ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ದ ಅಮೌಂಟ್ ಆಫ್ ಚಾರ್ಜ್ ಆರ್ ದ ನಂಬರ್ ಆಫ್ ಚಾರ್ಜಸ್ ದಟ್ ಫ್ಲೋ ಥ್ರೂ ಎ ಪರ್ಟಿಕ್ಯುಲರ್ ಏರಿಯಾ ಆರ್ through a particular point in unit time. Unit in time means in 1 second. So I told you, if you mark a point on a conductor and you have to count how many charged particles pass across that point in 1 second, then that is called the electric current. Electric current can be expressed in terms of net charges by time. That means total number of charges that pass through a particular point on the conductor in second. So this can be expressed I is equal to Q by T. This also we have learned. Electric current is expressed by a unit called ampere. So ampere is the unit. Ampere, 1 ampere means 1 ampere is the measurement of the electric current. So 1 ampere is equal to 1 coulomb of charge in 1 second. So this is the things which we have studied earlier. This can be expressed like this: 1 ampere is equal to 1 coulomb by 1 second. Ampere, the electric current can be measured by an instrument. This is the instrument called ammeter. Here it is written A refers to ammeter. Ammeter is the device used to measure the electric current of the circuit. This is the circuit. Here we have placed ammeter. Ammeter measure the amount of electric current pass through the conductor. Okay, this is the key, this is the cell, and this is the bulb. So if these electric devices are arranged in this manner, it allows the electric current to pass through. Then this is called electric circuit. Electric circuit is the path of electricity. So the arrangement necessary to
ಫ್ಲೋ ದ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದ ಕಂಡಕ್ಟರ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳಿದ್ರೇನು, ಒಂದು ಎಲೆಕ್ಟ್ರಿಸಿಟಿ ಹರಿಬೇಕಾದ್ರೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದೆಲ್ಲ ಇದ್ದರೆ ಅದನ್ನು ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳಿ ಕರಿತೀವಿ. ಈ ಎಲೆಕ್ಟ್ರಿಕ್ ಕರೆಂಟ್ನಲ್ಲಿ ದೇರ್ ಆರ್ 2 ಟೈಪ್ಸ್. ಒಂದು ಕನ್ವೆನ್ಷನಲ್ ಕರೆಂಟ್ ಅಂತ ಕರಿತೀವಿ, ಸಾಂಪ್ರದಾಯಿಕ ಪ್ರವಾಹ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅಂದರೆ ಎಲೆಕ್ಟ್ರಾನ್ಸ್ ಇದ್ದಾವೆ ಅನ್ನುವಂಥದ್ದು ಸಂಶೋಧನೆ ಆಗಲಿಕ್ಕಿಂತ ಮುಂಚೆ ಕರೆಂಟ್ ಅಂದರೆ ಏನು ತಿಳ್ಕೊಂಡಿದ್ರು ಅಂದರೆ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವಿಂಗ್ ಫ್ರಮ್ ಪಾಸಿಟಿವ್ ಎಂಡ್ ಟು ಅದರ್ ಎಂಡ್, ನೆಗೆಟಿವ್ ಎಂಡ್. ಅದೇ ಎಲೆಕ್ಟ್ರಿಸಿಟಿ ಅಂತ ಕರೆದಿದ್ರು. ಎಲೆಕ್ಟ್ರಿಸಿಟಿ ಅಂದರೆ ಅವತ್ತಿನ ಕಾಲದಲ್ಲಿ ಏನು ತಿಳಿದಿದ್ರು, ಎಲೆಕ್ಟ್ರಾನ್ ಕಂಡುಹಿಡಿಯೋಕ್ಕಿಂತ ಮುಂಚೆ ಫ್ಲೋ ಆಫ್ ಪಾಸಿಟಿವ್ ಚಾರ್ಜ್ ಅಂತ ತಿಳಿದಿದ್ರು. ಅದರ ಡೈರೆಕ್ಷನನ್ನು ನಾವೇನಂತ ಕರೆದು, ಅದರ ಡೈರೆಕ್ಷನನ್ನೇ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ಕರಿತಾಯಿದ್ರು. ಸೊ ಅದನ್ನು ನಾವು ಕನ್ವೆನ್ಷನಲ್ ಕರೆಂಟ್ ಅಂತ ಹೇಳ್ತೀವಿ. ಆದರೆ ಇವತ್ತು ನಾವು ಹೇಳ್ತಿದ್ವಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿದ್ರೆ ಫ್ಲೋ ಆಫ್ ಎಲೆಕ್ಟ್ರಾನ್ ಅಂತ. ಸೊ ಕನ್ವೆನ್ಷನಲ್ ಕರೆಂಟಿಗೆ ಆಪೋಸಿಟ್ ಆಗಿರೋದನ್ನು ನಾವು ಎಲೆಕ್ಟ್ರಾನ್ ಕರೆಂಟ್ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ಕರಿತೀವಿ. ಸೊ ಒಂದು ಸರಿ ಒಂದು ಎಲೆಕ್ಟ್ರಿಸಿಟಿ ಹರಿತಾ ಇದೆ ಅಂತ ಹೇಳಿದ್ರೆ ಕಂಡಕ್ಟರ್ನಲ್ಲಿ ಕನ್ವೆನ್ಷನಲ್ ಕರೆಂಟು ಇರುತ್ತೆ, ಅದಕ್ಕೆ ವಿರುದ್ಧವಾಗಿ ಎಲೆಕ್ಟ್ರಿಕ್ ಕರೆಂಟು ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ವೇರ್ ನಾಟ್ ನೋನ್ ಎಟ್ ದ ಟೈಮ್ ವೆನ್ ದ ಫಿನಾಮಿನಾ ಆಫ್ ಎಲೆಕ್ಟ್ರಿಸಿಟಿ ವಾಸ್ ಫಸ್ಟ್ ಡಿಸ್ಕವರ್ಡ್. ಸೊ ಎಲೆಕ್ಟ್ರಿಸಿಟಿ ಡಿಸ್ಕವರ್ ಮಾಡಿದಂತಹ ಸಂದರ್ಭದಲ್ಲಿ ಈ ಎಲೆಕ್ಟ್ರಾನ್ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಸೊ ಎಲೆಕ್ಟ್ರಿಕ್ ಕರೆಂಟ್ ವಾಸ್ ಕನ್ಸಿಡರ್ಡ್ ಟು ಬಿ ದ ಫ್ಲೋ ಆಫ್ ಪಾಸಿಟಿವ್ ಚಾರ್ಜ್. ಅವತ್ತೇನು ತಿಳ್ಕೊಂಡಿದ್ರು, ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ ಚಲಿಸುವುದು ಅಂತ ತಿಳ್ಕೊಂಡಿದ್ರು. ಅದರ ಡೈರೆಕ್ಷನನ್ನು ಏನಂತ ಕರೆದ್ರು, ಅದರ ಡೈರೆಕ್ಷನನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತಲೇ ಹೇಳಿ ಕರಿತಾ ಇದ್ದರು. ಇದು ಕನ್ವೆನ್ಷನಲ್ ಸಂಪ್ರದಾಯ. ಇನ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಟೇಕನ್ ಆ್ಯಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಫ್ಲೋ ಆಫ್ ಎಲೆಕ್ಟ್ರಾನ್. ಸೊ ಇದು ಎಲೆಕ್ಟ್ರಾನ್ ಫ್ಲೋಗೆ ವಿರುದ್ಧವಾಗಿರುತ್ತೆ. ಯಾವುದು ಪಾಸಿಟಿವ್ ಚಾರ್ಜ್ಡ್ ಫ್ಲೋ ಇದೆಯಲ್ಲ, ದಟ್ ಈಸ್ ಆಪೋಸಿಟ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ಫ್ಲೋ ಫ್ರಮ್ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಯ ಪ್ಲಸ್ ಅಂತ ಮಾರ್ಕ್ ಇರುತ್ತಲ್ಲ, ನೆಗೆಟಿವ್ ಮೈನಸ್ ಅಂತ ಇರುತ್ತಲ್ಲ, ಆ ಮೈನಸ್ ಟರ್ಮಿನಲ್ನಿಂದ ಪಾಸಿಟಿವ್ ಟರ್ಮಿನಲ್ ಪ್ಲಸ್ ಟರ್ಮಿನಲ್ಗೆ ಎಲೆಕ್ಟ್ರಾನ್ ಹರಿಯುತ್ತೆ. ಅದನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ, ಎಲೆಕ್ಟ್ರಿಕ್ ಕರೆಂಟ್ ಅಂತ. ಆದರೆ ಕನ್ವೆನ್ಷನಲ್ ಕರೆಂಟ್ ಅಂದರೆ ಏನು, ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್. ಸೊ ದಿಸ್ ಈಸ್ ಕಾಲ್ಡ್ ಕನ್ವೆನ್ಷನಲ್ ಕರೆಂಟ್. ಬಟ್ ಕನ್ವೆನ್ಷನಲ್ ಕರೆಂಟ್ ಅಂತ ಹೇಳಿದ್ರೆ ಏನು ಅಂದರೆ ಫ್ಲೋ ಆಫ್ ಪಾಸಿಟಿವ್ ಪಾರ್ಟಿಕಲ್ಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್ ಈಸ್ ಕಾಲ್ಡ್ ಕನ್ವೆನ್ಷನಲ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿದ್ರೆ ಏನು, ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್. ಸೊ ಈ ಕನ್ವೆನ್ಷನಲ್ ಕರೆಂಟ್ ಮತ್ತು ಎಲೆಕ್ಟ್ರಿಕ್ ಕರೆಂಟನ್ನು ಇಲ್ಲಿ ನೋಡೋಣ ಏನಿದೆ ಅಂತ. ಇನ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಪಾಸಿಟಿವ್ ಚಾರ್ಜ್ ಫ್ಲೋ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ, ದಿಸ್ ಈಸ್ ಕಾಲ್ಡ್ ಕನ್ವೆನ್ಷನಲ್ ಕರೆಂಟ್. ದ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್ ಈಸ್ ಆಲ್ವೇಸ್ ಅಪೋಸಿಟ್ ಟು ದ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಫ್ಲೋಗೆ ಈ ಕನ್ವೆನ್ಷನಲ್ ಕರೆಂಟ್ ಅಥವಾ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅವುಗಳ ಫ್ಲೋ ಇದೆಯಲ್ಲ, ಅದು ಎಲೆಕ್ಟ್ರಾನ್ ಫ್ಲೋಗೆ ವಿರುದ್ಧವಾಗಿರುತ್ತೆ ಅಂತ. ದ ಫ್ಲೋ ಆಫ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಥವಾ ಎಲೆಕ್ಟ್ರಾನನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಸಿಟಿ ಕಂಪ್ರೈಸಸ್ 2 ಟೈಪ್ಸ್ ಆಫ್ ಫ್ಲೋ ಆಫ್ ಚಾರ್ಜಸ್. ಇಲ್ಲಿ ಚಾರ್ಜಸ್ 2 ಥರ ಚಲಿಸ್ತಾ ಇರ್ತದೆ. ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಚಲಿಸೋದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಇನ್ ದ ಆಪೋಸಿಟ್ ಡೈರೆಕ್ಷನ್ ಕನ್ವೆನ್ಷನಲ್ ಕರೆಂಟ್ ಚಲಿಸ್ತಾ ಇರ್ತದೆ. ಅದರಿಂದ ಎಲೆಕ್ಟ್ರಿಸಿಟಿ ಅಂದರೆ ದೆರ್ ಆರ್ 2 ಟೈಪ್ಸ್ ಆಫ್ ಕರೆಂಟ್. ಒನ್ ಈಸ್ ಕನ್ವೆನ್ಷನಲ್ ಕರೆಂಟ್, opposite to which there is electric current. Switch is a device which is used in a circuit. A switch andre ಏನು ಅಂತ, it is a device that make or break the circuit. ಸರ್ಕ್ಯೂಟನ್ನು ಕಟ್ ಮಾಡಲಿಕ್ಕೆ. ಸರ್ಕ್ಯೂಟ್ನಲ್ಲಿ 2 ಥರ ಸರ್ಕ್ಯೂಟನ್ನು ಹೇಳ್ತೀವಿ ನಾವು. ಸರ್ಕ್ಯೂಟ್ನಲ್ಲಿ 2 ಥರ ಸರ್ಕ್ಯೂಟ್ ಹೇಳ್ತೀವಿ. ಇಲ್ಲಿ ನೋಡಿ, ದಿಸ್ ಈಸ್ ದ ಕೀ ಅಂತಲಾರು ಹೇಳ್ಬೋದು, ಸ್ವಿಚ್ ಅಂತಲಾರು ಹೇಳ್ಬೋದು. ಈ ಕೀನಲ್ಲಿ ಮಧ್ಯದಲ್ಲಿ ಡಾಟ್ ಇದ್ದರೆ ದಟ್ ಈಸ್ ಕಾಲ್ಡ್ ಕ್ಲೋಸ್ಡ್ ಸರ್ಕ್ಯೂಟ್ ಅಂತ. ಅಂದರೆ ಸ್ವಿಚ್ ಆನ್ ಆಗಿದೆ ಅಂತ, ಅಂದರೆ ಇದರಲ್ಲಿ ಎಲೆಕ್ಟ್ರಿಸಿಟಿ ಹರಿಯುತ್ತೆ ಅಂತ. ಈ ಡಾಟ್ ಇಡಲಿಲ್ಲ ಅಂದರೆ ದಟ್ ಈಸ್ ಕಾಲ್ಡ್
ಸ್ವಿಚ್ ಆಫ್ ಅಂತ ಕರಿತೀವಿ, ಅಥವಾ ಓಪನ್ ಸರ್ಕ್ಯೂಟ್ ಅಂತ ಹೇಳಿ ಕರಿತೀವಿ. ಅದರಿಂದ ಈ ಸರ್ಕ್ಯೂಟ್ನಲ್ಲಿ ಎಲೆಕ್ಟ್ರಿಸಿಟಿ ಹರಿಯೋದು ಅಥವಾ ಬಿಡೋದು ಅದು ಯಾವುದರಿಂದ ನಿರ್ಧಾರ ಆಗುತ್ತೆ? ಡಿಪೆಂಡಿಂಗ್ ಆನ್ ದ ಸ್ವಿಚ್, ವೆದರ್ ದ ಸ್ವಿಚ್ ಈಸ್ ಆನ್ ಆರ್ ಆಫ್. ಸೊ switch is a device which make or break the circuit. ಸೊ ಸ್ವಿಚ್ ಅಂದರೆ ಏನು ಅಂತ ನೀವು ನೋಡಿದ್ರಿ, ಟಾರ್ಚ್ನಲ್ಲಿ ಸ್ವಿಚ್ ಇರುತ್ತೆ. ಇನ್ ಎ ಟಾರ್ಚ್ ವಿ ನೋ ದಟ್ ದ ಸೆಲ್ ಪ್ರೊವೈಡ್ ಎನ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದ ವಯರ್ ಆ್ಯಂಡ್ ಮೇಕ್ ದ ಬಲ್ಬ್ ಗ್ಲೋ. ಟಾರ್ಚ್ನಲ್ಲಿ ಸೆಲ್ ಇರುತ್ತೆ, ಆ ಸೆಲ್ ಏನು ಮಾಡುತ್ತೆ? ಎಲೆಕ್ಟ್ರಿಕ್ ಕರೆಂಟನ್ನು ಸಪ್ಲೈ ಮಾಡುತ್ತೆ ವೈರ್ ಮೂಲಕ, ಮತ್ತು ಬಲ್ಬನ್ನು ಗ್ಲೋ ಅಂದರೆ ಬೆಳಗು ಹಾಗೆ, ದೀಪ ಉರಿ ಹಾಗೆ ಮಾಡ್ತದೆ. ವಿ ಹ್ಯಾವ್ ಆಲ್ಸೋ ಸೀನ್ ದಟ್ ದ ಟಾರ್ಚ್ ಗಿವ್ಸ್ ಲೈಟ್ ಓನ್ಲಿ ವೆನ್ ದ ಸ್ವಿಚ್ ಈಸ್ ಆನ್. ಸ್ವಿಚ್ ಆನ್ ಆದಾಗ ಮಾತ್ರ ಆ ಟಾರ್ಚು, ಆ ಬಲ್ಬ್ ಉರಿಯುತ್ತೆ. ದಟ್ ಮೀನ್ಸ್ ದ ಸ್ವಿಚ್ ಮೇಕ್ಸ್ ದ ಕಂಡಕ್ಟಿಂಗ್ ಲಿಂಕ್ ಬಿಟ್ವೀನ್ ದ ಸೆಲ್ ಆ್ಯಂಡ್ ಬಲ್ಬ್. ಸೆಲ್ ಮತ್ತು ಬಲ್ಬ್ ಕನೆಕ್ಟ್ ಆಗೋ ಹಾಗೆ ಮಾಡುವಂತಹ ಡಿವೈಸ್ ಯಾವುದು? ದಟ್ ಈಸ್ ಕಾಲ್ಡ್ ಸ್ವಿಚ್. ಸೊ ನೌ ಇಫ್ ದ ಸ್ವಿಚ್ ಈಸ್ ಆಫ್, ಸ್ವಿಚ್ ಆಫ್ ಮಾಡಿದ್ರೆ ದ ಕರೆಂಟ್ ಸ್ಟಾಪ್ಸ್ ಫ್ಲೋಯಿಂಗ್ ಆ್ಯಂಡ್ ದ ಬಲ್ಬ್ ಡಸ್ ನಾಟ್ ಗ್ರೋ. ಸೊ ವಾಟ್ ಈಸ್ ಸ್ವಿಚ್? ಸ್ವಿಚ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಮೇಕ್ ಆರ್ ಬ್ರೇಕ್ ದ ಸರ್ಕ್ಯೂಟ್. ಸರ್ಕ್ಯೂಟನ್ನು ಕ್ಲೋಸ್ಡ್ ಸರ್ಕ್ಯೂಟ್ ಅಥವಾ ಓಪನ್ ಸರ್ಕ್ಯೂಟ್ ಮಾಡುವಂಥ ಡಿವೈಸಿಗೆ ಸ್ವಿಚ್ ಅಂಥೇಳಿ ಹೇಳ್ತೀವಿ ಅಂತ. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇಸ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ. ಸೊ ದಿಸ್ ಈಸ್ ದ ನ್ಯೂ ಕಾನ್ಸೆಪ್ಟ್ ವಿಚ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಟುಡೇ. ಈಗ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಏನು ಅಂದರೆ, ನಂಬರ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ದ ಕಂಡಕ್ಟರ್. ಅದನ್ನು ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಎ ಲಾಂಗ್ ಕಂಡಕ್ಟರ್. ಒಂದು ಲಾಂಗ್ ಕಂಡಕ್ಟರ್ ಇದೆ, 1 ಮೀಟರ್ ಲಾಂಗ್ ಇದೆ ಅಂತ ತಿಳ್ಕೊಳ್ಳಿ. ಅದರ ಒನ್ ಎಂಡ್ ಲೆಟ್ ಅಸ್ ಲೇಬಲ್ ಇಟ್ ಆಸ್ ಎ ಆ್ಯಂಡ್ ಅನದರ್ ಎಂಡ್ ಈಸ್ ಲೇಬಲ್ ಆಸ್ ಬಿ. ಎ ಮತ್ತು ಬಿ ಅಂತ ಲೇಬಲ್ ಮಾಡ್ಕೊಂಡಿದ್ದೀವಿ ಅಂತ. ಆ ಎನಲ್ಲಿ ಎಷ್ಟು ಪಾಸಿಟಿವ್ ಚಾರ್ಜಡ್ ಪಾರ್ಟಿಕಲ್ ಇದೆ ಅಥವಾ ಎಷ್ಟು ನೆಗೆಟಿವ್ ಚಾರ್ಜಡ್ ಪಾರ್ಟಿಕಲ್ ಇದೆ ಅನ್ನುವಂತಹ ನಂಬರ್ ಇದೆಯಲ್ಲ, ದಟ್ ನಂಬರ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಫಾರ್ ಎಕ್ಸಾಂಪಲ್ ಯು ಹ್ಯಾವ್ 100 ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ ಇನ್ ಎ ಆ್ಯಂಡ್ ಒನ್ ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ ಇನ್ ದ ಬಿ ಅಂದರೆ, ಸೊ ದಿಸ್ ಈಸ್ ಕಾಲ್ಡ್, ದಿಸ್ ನಂಬರ್ 100 and 1, ದಟ್ ನಂಬರ್ ಈಸ್ ಕಾಲ್ಡ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಅದನ್ನ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದ್ದಾಗ ಮಾತ್ರ, ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ದಾಗ ಮಾತ್ರ ಎಲೆಕ್ಟ್ರಿಕ್ ಕರೆಂಟ್ ಹರಿತದೆ. ಸೊ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ವಾಟ್ ಈಸ್ ರಿಕ್ವೈರ್ಡ್? ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ರಿಕ್ವೈರ್ಡ್. ಡಿಫರೆನ್ಸ್ ಇನ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ. ಈಗ ಟು ಅಂಡರ್ಸ್ಟ್ಯಾಂಡ್ ದಿಸ್, ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್, ಫ್ಲೋ ಆಫ್ ವಾಟರ್. ಚಾರ್ಜಸ್ ಡು ನಾಟ್ ಫ್ಲೋ ಇನ್ ಕಾಪರ್ ವೈರ್ ದೆಮ್ಸೆಲ್ವ್ಸ್. ಅಂದರೆ ಕಾಪರ್ ವೈರ್ನಲ್ಲಿ ಚಾರ್ಜಸ್ ಅದಾಗಿ ಹರಿಯೋದಿಲ್ಲ, ತಾನಾಗಿ ಹರಿಯೋದಿಲ್ಲ. ಹೇಗೆ? ಜಸ್ಟ್ ಆ್ಯಸ್ ವಾಟರ್ ಇನ್ ದ ಪರ್ಫೆಕ್ಟ್ಲಿ ಹಾರಿಜಾಂಟಲ್ ಟ್ಯೂಬ್ ಡಸ್ ನಾಟ್ ಫ್ಲೋ. ಈಗ ಒಂದು ಟ್ಯೂಬ್ ಇದೆ, ಅದು ಹಾರಿಜಾಂಟಲ್ ಇದೆ ಅಂತ ತಿಳ್ಕೊಳ್ಳಿ, ನೆಲಕ್ಕೆ ಹಾರಿಜಾಂಟಲ್ ಆಗಿದೆ. ಅದರಲ್ಲಿ ನೀರು ಹರಿಯಲ್ಲ. ಅದು ನೀರು ಹರಿಬೇಕಾದ್ರೆ ಏನು ಮಾಡಬೇಕು? ಅದನ್ನು ಸ್ವಲ್ಪ ನಾವು ಅದನ್ನು ಸ್ಲೋಪ್ ಮಾಡಬೇಕು, ಅದನ್ನು ಇನ್ಕ್ಲೈನ್ಡ್ ಮಾಡಬೇಕು. ಇನ್ಕ್ಲೈನ್ಡ್ ಅಂದರೆ ಓರೆಯಾಗಿ ಹಿಡಿಬೇಕು, ಆಗ ಮಾತ್ರ ನೀರು ಹರಿತದೆ. ಓಕೆ, ಕನ್ಸಿಡರ್ ದಿಸ್ ಇಸ್ ದ ಪೈಪ್. ದಿಸ್ ಪೈಪ್ ಈಸ್ placed horizontally. Here water does not flow. To flow water you have to incline it. ಒಂದು ಕಡೆ ಎತ್ತಬೇಕು ಮತ್ತೊಂದು ಕಡೆ ಡೌನ್ ಮಾಡಬೇಕು, ಆಗ ಆ ಪೈಪು ಓರೆಯಾಗಿದ್ದರೆ ಅದರಲ್ಲಿ ನೀರು ಹರಿಯುತ್ತೆ. ಹಾಗೆ ಎಲೆಕ್ಟ್ರಿಕ್ ಕರೆಂಟ್ ಹರಿಬೇಕಾದರೂ there must be difference in electric potential. So if one end of the pipe is connected to tank, ಇಂತಹ ಪೈಪಿಗೆ ಒಂದು ಟ್ಯಾಂಕನ್ನು ಕನೆಕ್ಟ್ ಮಾಡಿ ಅದರಲ್ಲಿ ವಾಟರ್ ಇದ್ದರೆ, ಇಫ್ ವಾಟರ್ ಈಸ್ ಕೆಪ್ಟ್ ಇನ್ ದ ಹೈಯರ್ ಲೆವೆಲ್, ತುಂಬ ನೀರಿದೆ ಅದರಲ್ಲಿ, ಅಂತಹ ಟ್ಯಾಂಕಿಗೆ ನಾವು ಈ ಪೈಪನ್ನು ಕನೆಕ್ಟ್ ಮಾಡಿದರೆ ಸಚ್ ದಟ್ ದರ್ ಇಸ್ ಎ ಪ್ರೆಷರ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಎಂಡ್. ಆ ಕಡೆ ಟ್ಯಾಂಕ್ ಕಡೆ ಪ್ರೆಷರ್ ಜಾಸ್ತಿ ಇರ್ತದೆ, ಈ ಕಡೆ ಓಪನ್ ಎಂಡ್ನಲ್ಲಿ ಪ್ರೆಷರ್ ಕಡಿಮೆ ಇರ್ತದೆ. ಸೊ ಈ ಡಿಫರೆನ್ಸ್ ಇರೋದ್ರಿಂದ ವಾಟರ್ ಫ್ಲೋ ಥ್ರೂ ದ ಪೈಪ್, ಆ ಪೈಪ್ನಲ್ಲಿ ವಾಟರ್ ಫ್ಲೋ ಆಗುತ್ತೆ. ಇದೇ ರೀತಿ
ಟು ಮೇಕ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಟು ಫ್ಲೋ, ಎಲೆಕ್ಟ್ರಿಕ್ ಚಾರ್ಜ್ ಹರಿಬೇಕಾದ್ರೆ ಏನು ಮಾಡಬೇಕು? ಫಾರ್ ಫ್ಲೋ ಆಫ್ ಚಾರ್ಜಸ್ ಇನ್ ಎ ಕಂಡಕ್ಟಿಂಗ್ ಮೆಟಾಲಿಕ್ ವಯರ್. ಕಂಡಕ್ಟಿಂಗ್ ವಯರ್ ಅಂದರೆ ಅದು ಕಾಪರ್ ವಯರ್ ಇರ್ಬೋದು, ಅಲ್ಯೂಮಿನಿಯಂ ವಯರ್ ಇರ್ಬೋದು. ಅದರಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಹರಿಬೇಕಾದ್ರೆ ದ ಎಲೆಕ್ಟ್ರಾನ್ ಮೂವ್ ಓನ್ಲಿ ಇಫ್ ದೆರ್ ಇಸ್ ಡಿಫರೆನ್ಸ್ ಇನ್ ಎಲೆಕ್ಟ್ರಿಕ್ ಪ್ರೆಷರ್. ಅದರಲ್ಲಿ ಎಲೆಕ್ಟ್ರಾನ್ ಮೂವ್ ಆಗೋದಾಗಲಿ, ಪ್ರೋಟಾನ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಮೂವ್ ಆಗೋದಾಗಲಿ ಯಾವಾಗ ಸಾಧ್ಯ? ವೆನ್ ದೆರ್ ಈಸ್ ಆ ಡಿಫರೆನ್ಸ್ ಇನ್ ದ ಎಲೆಕ್ಟ್ರಿಕ್ ಪ್ರೆಷರ್. ದಟ್ ಡಿಫರೆನ್ಸ್ ಇನ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಅಲಾಂಗ್ ದ ಕಂಡಕ್ಟರ್. ಇನ್ ಅದರ್ ವರ್ಡ್ಸ್, ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ through the conductor only if there is a difference in the electric potential between the two ends of the conductor. ಒಂದು ಕಂಡಕ್ಟರ್ನ ಎರಡು ತುದಿಯಲ್ಲಿ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸ್, ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆ್ಯಂಡ್ ನಂಬರ್ ಆಫ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್, ಆ ಎಷ್ಟು ಸಂಖ್ಯೆಯಲ್ಲಿ ಅವಿದಾವೋ ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇಫ್ ದೆರ್ ಈಸ್ difference between the electric potential, then only electrons starts moving or positively charged particles starts moving through the conductor. So what makes the electric charge to flow in a conductor? Similar question. Electric current will flow through a conductor only when there is potential difference between the two ends of the conductor. This we have already learned. What is meant by potential difference? That also you know, the difference in the electric potential between the 2 points of the conductor or 2 ends of the conductor. ತಂತಿಯ ಕಂಡಕ್ಟರ್ ಅಂದರೆ ವಯರು, ಆ ವಯರ್ನ ಎರಡು ತುದಿಗಳ ನಡುವೆ ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದ್ದರೆ then it is called potential difference. ಈಗ ಎಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೋ ಅಲ್ಲಿ 11,000 ವೋಲ್ಟ್ನಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುತ್ತೆ. ನಮ್ಮ ಮನೆಗಳಲ್ಲಿ ಅದರ ಅಥವಾ ಆ ವೈರ್ನ ಇನ್ನೊಂದು ತುದಿಯಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಇರುತ್ತೆ. ಆಗ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಏರಿಯಾ ಟು ಲೋವರ್ ಪೊಟೆನ್ಷಿಯಲ್ ಏರಿಯಾ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್. ಸೊ ಹೇಗೆ ನೀರು ಹರಿತದೋ ಅದೇ ರೀತಿ ನಾವು ಎಲೆಕ್ಟ್ರಿಕ್ ಚಾರ್ಜನ್ನು ಕೂಡ ಹರಿಯೋದನ್ನು ಈ ರೀತಿ ಅರ್ಥ ಮಾಡ್ಕೋಬೋದು. ಹೌ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಂಟೈನ್ಡ್ ಅಕ್ರಾಸ್ ದ ಕಂಡಕ್ಟರ್? ಈಗ ಒಂದು ಕಂಡಕ್ಟರ್ನಲ್ಲಿ ಎಲೆಕ್ಟ್ರಿಸಿಟಿ ಹರಿಬೇಕಾದ್ರೆ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಕ್ರಿಯೇಟ್ ಮಾಡಬೇಕು. ಹೇಗೆ ಕ್ರಿಯೇಟ್ ಮಾಡೋದು? ಸೊ ವಿ ಹ್ಯಾವ್ ಟು ರಿಮೂವ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ವೆನ್ ಎ ಪಾಸಿಟಿವ್ charge is displaced from one point of the conductor to another point, then the potential difference is created between two terminal of the conductor. ಸೊ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಕಂಡಕ್ಟರ್ ಇದೆ, ಆ ಕಂಡಕ್ಟರ್ನಿಂದ ಒಂದು ಪಾಸಿಟಿವ್ ಚಾರ್ಜನ್ನು ನೀವು ಡಿಸ್ಪ್ಲೇಸ್ ಮಾಡಬೇಕು, ಅದನ್ನ ತೆಗಿಬೇಕು. ಆಗ ಏನಾಗುತ್ತೆ, ಅಲ್ಲಿ ಒಂದು ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಆ ವೇಕೆನ್ಸಿಗೆ ಪಕ್ಕದಲ್ಲಿರುವಂತಹ ಎಲೆಕ್ಟ್ರಾನ್ ಜಂಪ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ಜಂಪ್ ಆಯಿತು ಅಂದರೆ ಮೊದಲು ಎಲೆಕ್ಟ್ರಾನ್ ಎಲ್ಲಿತ್ತಲ್ಲ ಅಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗೆ ಹೇಗೆ ಎಲೆಕ್ಟ್ರಾನ್ ಮುಂದೆ ಹೋಗ್ತಾ ಬಂತೋ ಹಾಗೆ ಆ ವೇಕೆನ್ಸಿ ಹಿಂದಕ್ಕೆ ಹೋಗ್ತಾ ಬರ್ತದೆ. ಸೊ ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಇನ್ ಅನದರ್ ವೇ. ಒಂದು ಟ್ರಾಫಿಕ್ಕಲ್ಲಿ ವೆಹಿಕಲ್ ಇದೆ ಅಂತ ತಿಳ್ಕೊಳ್ಳಿ. ಒಂದು ಟ್ರಾಫಿಕಲ್ ವೆಹಿಕಲ್ ಇದೆ, ಆ ವೆಹಿಕಲ್ ಮುಂದ್ಗಡೆ ಒಂದು ವೆಹಿಕಲ್ ಇದೆ. ಇಫ್ ಯು ರಿಮೂವ್ ದಟ್ ವೆಹಿಕಲ್, ವಾಟ್ ಈಸ್ ಕ್ರಿಯೇಟೆಡ್? ವೇಕೆನ್ಸಿ ಈಸ್ ಕ್ರಿಯೇಟೆಡ್. ಅಲ್ಲೊಂದು ಖಾಲಿ ಜಾಗ ಉಳಿತದೆ. ಸೊ ಯುವರ್ ವೆಹಿಕಲ್ ವಿಲ್ ಮೂವ್ ಟು ದಟ್ ಪ್ಲೇಸ್. ಅಲ್ಲಿಗೆ ಹೋಗಿ ನಿಮ್ಮ ವೆಹಿಕಲ್ ಕೂತ್ಕೊಳ್ಳುತ್ತೆ. ನಿಮ್ಮ ವೆಹಿಕಲ್ ಮೊದಲು ಎಲ್ಲಿತ್ತೋ ಅಲ್ಲಿ ಈಗ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿಗೆ ಅದರ ಹಿಂದ್ಗಡೆ ಇರುವ ವೆಹಿಕಲ್ ಬರುತ್ತೆ. ಸೊ ಹೇಗೆ ವೆಹಿಕಲ್ ಮುಂದೆ ಬಂದ ಹಾಗೂ ಆ ವೇಕೆನ್ಸಿ ಏನಾಗುತ್ತೆ, ಹಿಂದೆ ಹಿಂದೆ ಹೋಗುತ್ತೆ. ಸೊ ಆ ವೇಕೆನ್ಸಿನೇ ನಾವಿಲ್ಲಿ ಹೋಲ್ ಅಂತ ಕರಿತೀವಿ, ಅಥವಾ ಅದನ್ನು ಪಾಸಿಟಿವ್ಲಿ ಚಾರ್ಜ್ಡ್ ಹೋಲ್ ಅಂತ ಕರಿತೀವಿ. ಸೊ ಆ್ಯಕ್ಚುಲಿ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಪ್ರೋಟಾನ್ ಅಂತ ಹೇಳೋದಿಲ್ಲ ನಾವು. ಎಲೆಕ್ಟ್ರಿಕ್ ಫ್ಲೋ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಫ್ಲೋ ಆಗೋ ಆಪೋಸಿಟ್ ಡೈರೆಕ್ಷನಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಹೋಲ್, HOLE ಹೋಲ್, ದೇ ಮೂವ್. ಸೊ ಅದನ್ನು ನಾವು ಕನ್ವೆನ್ಷನಲ್ ಕರೆಂಟ್ ಅಂತ. ಆ ಫ್ಲೋ ಏನು ಪಾಸಿಟಿವ್ಲಿ ಚಾರ್ಜ್ಡ್ ಹೋಲ್ ಮೂವ್ ಆಗುತ್ತಲ್ಲ ಅದನ್ನು ಕನ್ವೆನ್ಷನಲ್ ಕರೆಂಟ್ ಅಂತ ಕರಿತೀವಿ. ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ? ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿ ಕರಿತೀವಿ.
So now let us study the device which maintain the potential difference across the conductor. ಈಗ ಒಂದು ಕಂಡಕ್ಟರ್ನಲ್ಲಿ ಎಲೆಕ್ಟ್ರಿಸಿಟಿ ಮೂವ್ ಆಗಬೇಕಾದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಮಾಡಬೇಕು. ಆ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಬಳಸುವ ಡಿವೈಸ್ ಉಪಕರಣ ಯಾವುದು ಅಂದರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಮೇ ಬಿ ಪ್ರೊಡ್ಯೂಸ್ಡ್ ಬೈ ಎನಿ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಲೈಕ್ ಬ್ಯಾಟರಿಯನ್ನು ಬಳಸಬಹುದು, ಸೆಲ್ ಬಳಸಬಹುದು, ಬ್ಯಾಟರಿ ಸೆಲ್, ಪವರ್ ಸಪ್ಲೈಯನ್ನು ಬಳಸ್ಬೋದು. ಇವೆಲ್ಲ ಏನು ಮಾಡ್ತವೆ, ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಕ್ರಿಯೇಟ್ ಮಾಡ್ತವೆ. ನೆಕ್ಸ್ಟ್, ಹೌ ಡಸ್ ದಿ ಸೆಲ್ ಜನರೇಟ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಟರ್ಮಿನಲ್ ಆಫ್ ದ ಕಂಡಕ್ಟರ್. ಒಂದು ತಂತಿಗೆ ಒಂದು ಸೆಲ್ಲನ್ನು ಕನೆಕ್ಟ್ ಮಾಡಿದಾಗ ಅದರಲ್ಲಿ ವಿದ್ಯುತ್ ಹರಿಯುತ್ತೆ, ಕರೆಂಟ್ ಯಾಕೆ ಹರಿಯುತ್ತೆ, ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಈ ಸೆಲ್ ಜನರೇಟ್ ಮಾಡ್ತದೆ. So the cell generates the potential difference across the terminal of the conductor. But how does it do ಅಂತ ನೋಡೋಣ ಈಗ. A chemical action, battery cell contains some chemicals in it. So chemical action within the cell generates the potential difference across the ends of the conductor. So this is the what is called the answer. But you can expand it like this. An electric cell is having chemicals inside in it. ಆಲ್ಸೋ ಇಟ್ ಹ್ಯಾಸ್ ಎಲೆಕ್ಟ್ರೋಡ್ ಇರುತ್ತೆ, ಅದರಲ್ಲಿ ಎಲೆಕ್ಟ್ರೋಡು ವಿದ್ಯುದಾಗ್ರ ಇರುತ್ತದೆ, ಅಥವಾ ಒಂದು ಬ್ಯಾಟ್ರಿ ಸೆಲ್ನೊಳಗೆ ಒಂದು ಕಪ್ಪು ರಾಡ್ ಇರ್ತದೆ, ಆ ರಾಡನ್ನು ನಾವು ಎಲೆಕ್ಟ್ರೋಡ್ ಅಂತ ಕರಿಬೋದು. ಇಟ್ ಈಸ್ ಮೇಡಪ್ ಆಫ್ ರಿಯಾಕ್ಟಿಂಗ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಅದರಲ್ಲಿ ಮೆಟಲ್ಸ್, ನಾನ್ ಮೆಟಲ್ಸ್ ಎಲ್ಲ ಇರ್ತವೆ, ಕೆಮಿಕಲ್ಸ್. ದೀಸ್ ಎಲೆಕ್ಟ್ರೋಡ್ಸ್ ರಿಯಾಕ್ಟ್ ವಿತ್ ಕೆಮಿಕಲ್ ಇನ್ಸೈಡ್ ದ ಸೆಲ್ ಆ್ಯಂಡ್ ಪ್ರೊಡ್ಯೂಸ್ ದ ಚಾರ್ಜ್. ಅದರ ಒಳಗಡೆ ಸೆಲ್ನೊಳಗಿರುವಂತಹ ಕೆಮಿಕಲ್ಸ್ನ ನಡುವೆ ಕೆಮಿಕಲ್ ರಿಯಾಕ್ಷನ್ ಆಗಿ charges are produced. These charges thus produced potential difference between the two electrode. ಎರಡು ಎಲೆಕ್ಟ್ರೋಡ್ ನಡುವೆ ಒಂದು ಎಲೆಕ್ಟ್ರಾನು ಒಂದು ಪ್ರೋಟಾನನ್ನು ಆ್ಯಡ್ ಮಾಡೋದು ಅಥವಾ ತೆಗೆಯೋದು ಹೀಗೆಲ್ಲ ಮಾಡ್ತದೆ. ಆದ್ದರಿಂದ ಆ ವಯರ್ನ ಎರಡು ತುದಿಯಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ನಂಬರ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವ್ಯತ್ಯಾಸ ಆಗ್ಬಿಡ್ತದೆ. ಸೊ ಆ ವ್ಯತ್ಯಾಸಕ್ಕೆ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಸೊ ಆಗ ಚಾರ್ಜ್ಡ್ ಪಾರ್ಟಿಕಲ್ಸ್ ಸ್ಟಾರ್ಟ್ moving. Positively charged hole move in one direction which is opposite to the flow of electrons. Then this is the formula to calculate the potential difference. We know potential difference is created between the two terminals of a conductor ಅಂದರೆ wire, when a positively charged particle is displaced from one point of the conductor to another point. ಒಂದು ಕಂಡಕ್ಟರ್ ಇದೆ, ಅದರಲ್ಲಿ ಒಂದು ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲನ್ನು ಕಿತ್ತು ಹಾಕಿದ್ರೆ ಆಗ ಪೊಟೆನ್ಷಿಯಲ್ ಡಿಫರೆನ್ಸ್ ಆಗುತ್ತೆ, ಎಲೆಕ್ಟ್ರಿಕ್ ಕರೆಂಟು ಹರಿಲಿಕ್ಕೆ ಶುರು ಆಗುತ್ತೆ. ಅಂದರೆ ಅರ್ಥ, ಇಫ್ ಸೊ ಇಟ್ ಈಸ್ ವೆರಿ ಕ್ಲಿಯರ್ ದಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಇನ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ದ ವರ್ಕ್ ಡನ್ ಟು ಮೇಕ್ a unit charge to move from one point to another point. ಅಂದರೆ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲನ್ನು, ಒಂದು ಕಂಡಕ್ಟರ್ನ ಒಂದು ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ ಅಥವಾ ಡಿಸ್ಪ್ಲೇಸ್ ಮಾಡಿದ್ದೀವಿ ಅಂದರೆ ಅಲ್ಲಿ ವರ್ಕ್ ಡನ್ ಆಗಿದೆ, ಕೆಲಸ ಆಗಿದೆ ಅಂತಾಯಿತು. ಸೊ ಅದರಿಂದ ಏನು ಮಾಡೋದು, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಆಫ್ ದ ಕಂಡಕ್ಟರ್, ದಟ್ ಈಸ್ ವಿ. ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ವೋಲ್ಟ್. ಸೊ ವಿ ಹ್ಯಾವ್ ಟೇಕನ್ ವಿ. So V is equal to work done by charge, or V is equal to W by Q. So voltage is equal to work done and Q is the ಚಾರ್ಜ್, ಕ್ವಾಂಟಿಟಿ ಆಫ್ ಚಾರ್ಜ್. ಇದನ್ನು ಕುಲುಂಬಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಇದನ್ನು ಜೌಲಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ವೋಲ್ಟ್ ಈಸ್ ಈಕ್ವಲ್ ಟು ಜೌಲ್ ಬೈ ಕುಲುಂಬ್ ಅಂತ ಕೂಡ ಹೇಳಬಹುದು. ಸಿ, ವೋಲ್ಟ್ ಈಸ್ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ವೋಲ್ಟ್. ನಾವು ಇವತ್ತು ವೋಲ್ಟೇಜ್ ಇದೆ, ವೋಲ್ಟೇಜ್ ಇಲ್ಲ ಅಂತೆಲ್ಲ ಹೇಳ್ತೀವಿ. ವೋಲ್ಟೇಜ್ ಅಂತ ಹೇಳಿದ್ರೆ ಯಾವುದ್ರ ಬಗ್ಗೆ ಹೇಳೋದು ನಾವು? ಪೊಟೆನ್ಷಿಯಲ್ ಡಿಫರೆನ್ಸ್ ಬಗ್ಗೆ ಹೇಳೋದು. ದ ಯೂನಿಟ್ ವೋಲ್ಟ್ ಈಸ್ ನೇಮ್ಡ್ ಆಫ್ಟರ್ ಅಲೆಕ್ಸಾಂಡರ್ ವೋಲ್ಟಾ, ಇಟಾಲಿಯನ್ಸ್ ಫಿಸಿಸಿಸ್ಟ್. ಅವನ ಹೆಸರಿನಲ್ಲಿ ವೋಲ್ಟಾ ಅಂತಿರೋದ್ರಿಂದ ವೋಲ್ಟ್ ಅಂತ ಕರೆದು, ಹಿ ವರ್ಕ್ಸ್ ಇನ್ ದ ಫೀಲ್ಡ್ ಆಫ್ ಎಲೆಕ್ಟ್ರಿಸಿಟಿ.
Next, what is meant by 1 volt? You know what is volt? Volt is equal to work done by Coulomb. Work done can be expressed in terms of joule. Q is, quantity of electric, charge can be expressed by Q. So 1 volt is equal to 1 joule by 1 coulomb. See, it is here 1 volt is the potential difference between 2 points of the conductor when 1 joule of work is done to move charges of 1 coulomb. 1 coulomb ನಷ್ಟು ಚಾರ್ಜಸ್ಸನ್ನು ಮೂವ್ ಮಾಡಲಿಕ್ಕೆ ಎಷ್ಟು ವರ್ಕ್ ಆಗಿದೆ ಅದನ್ನು ಜೌಲ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ 1 ವೋಲ್ಟ್ ಅಂತ ಕರಿತೀವಿ. ದಿಸ್ ವೋಲ್ಟ್ ಕ್ಯಾನ್ ಬಿ represent 1 volt is equal to 1 joule by 1 coulomb, or 1 volt is equal to 1 joule then coulomb inverse. So this can be expressed by this. See, this is the device called voltmeter which is used to measure electric potential or potential difference. So what is potential difference? The amount of work done in joule. Amount of work done is measured in terms of joule, and total charges moved, it is measured in terms of coulomb. So the potential difference is measured by using an instrument called voltmeter. This is voltmeter. Okay. So with that we have completed some of the concepts today. We have studied what is potential, electric potential, and what is potential differences, how to create potential difference in a conductor. These things we have studied in today's class. Thank you for listening.